ಈ ಸರ್ಕಾರ ಸಂವಿಧಾನದ ಬಗ್ಗೆ ಮಾತನಾಡುತ್ತೆ, ಈ ಸರ್ಕಾರ ಕಾನೂನಿನ ಬಗ್ಗೆ ಮಾತನಾಡುತ್ತೆ, ಪೊಲೀಸರ ಕೆಲಸದ ಬಗ್ಗೆ ಮಾತನಾಡುತ್ತೆ, ಪೊಲೀಸರು ಕರೆಕ್ಟಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಈ ಪ್ರಕರಣವನ್ನು ನಾವು ನಿಮಗೆ ತೋರಿಸ್ತೀವಿ, ಯಾವ ರೀತಿಯಲ್ಲಿ ಸರ್ಕಾರ ಹೇಗೆ ನಡ್ಕೊಂಡಿದೆ ಅಂತ ಹೇಳಿ. ಯಾಕೆ ಅಂತಂದ್ರೆ ಇದು ವಿಧಾನಸೌಧದಲ್ಲಿ ಆಗಿದ್ರು ಕೂಡ ಇಲ್ಲಿಯವರೆಗೂ ಕೂಡ ಕ್ರಮವನ್ನು ಕೂಡ ಆಗಿಲ್ಲ. ಕ್ರಮ ಹೊರಟೋಗ್ಲಿ ರೀ, ಚಾರ್ಜ್ ಶೀಟ್ ಕೂಡ ಇಲ್ವಂತೆ. ವಿವಾದ ನಡೆದು 9 ತಿಂಗಳಾದರೂ ಕೂಡ ಚಾರ್ಜ್ ಶೀಟೇ ಹಾಕಿಲ್ಲ. 90 ಬಾರಿ ನೋಟಿಸ್ ಕೊಟ್ಟರು ವಿಚಾರಣೆಗೆ ನಾಸಿರ್ ಹುಸೇನ್ ಗೈರಾಗಿದ್ದಾರೆ. 90 ಬಾರಿ. 3 ಬಾರಿ ನೋಟಿಸ್ ಅನ್ನ ಕೊಟ್ಟರೆ 4ನೇ ಬಾರಿಗೆ ವಾರೆಂಟ್ ಅನ್ನು ಜಾರಿ ಮಾಡಬೇಕು. ನೋಟಿಸ್ ಕೊಟ್ಟಾಗ ವಿಚಾರಣೆಗೆ ಬರದೇ ಇದ್ರೆ ರಾಜ್ಯಸಭೆ ಚುನಾವಣೆ ವೇಳೆ ಪಾಕ್ ಪರ ಘೋಷಣೆ ವಿವಾದ ಏನಿದೆ ನಿಮ್ಗೇನು ಅನ್ನಲ್ವಾ? ರಕ್ತ ಕುದಿಯಲ್ವಾ? ಅಲ್ಲಿ ಸೈನಿಕರು ಜೀವ ಕೊಟ್ಟು ಸಾಯ್ತಾ ಇದ್ದಾರೆ, ನಮಗೋಸ್ಕರ ಹುತಾತ್ಮರಾಗ್ತಾ ಇದ್ದಾರೆ. ನಾವಿಲ್ಲಿ ಒಳಗಡೆ ಚೆನ್ನಾಗಿರ್ಬೇಕು ಅಂತ ಇಲ್ಲಿ ಕೂತ್ಕೊಂಡು ಈ ರೀತಿ ಘೋಷಣೆಯನ್ನ ಕೂಗಿದಂಥವರನ್ನ ಅಟ್ಲೀಸ್ಟ್ ಕೂಗಿದಾರೋ ಇಲ್ವೋ ಅನ್ನುವಂಥದ್ದನ್ನಾದ್ರೂ ತನಿಖೆಯನ್ನ ಮಾಡಿ ಕ್ರಮ ಕೈಗೊಂಡು ಚಾರ್ಜ್ ಶೀಟ್ ಅನ್ನಾದ್ರೂ ಹಾಕ್ಬೇಕಲ್ಲ. ಅದೂ ಇಲ್ಲ. 90 ಬಾರಿ ನೋಟಿಸ್ ಮೇಲೆ ಕೊಡ್ತಾ ಇರಿ. ಯಾವಾಗ ಸರ್ಕಾರ ಮುಗಿಯೋವರೆಗೂ ನೋಟಿಸ್ ಕೊಡ್ತಾ ಇರಿ. 9 ತಿಂಗಳಾಗಿದೆ, ಚಾರ್ಜ್ ಶೀಟ್ ಹಾಕಕ್ಕಾಗಿಲ್ಲ ನಿಮಗೆ. ಹೆಂಗೆ ಬಿಟ್ರು ಪೊಲೀಸರು? 3 ತಿಂಗಳು ತಾನೇ ಚಾರ್ಜ್ ಶೀಟ್ ಹಾಕಿರೋದು. 90 ದಿನಗಳು FIR ಆದ್ಮೇಲೆ 90 ದಿನಗಳು ಚಾರ್ಜ್ ಶೀಟ್ ಹಾಕಬೇಕು. ಇಟ್ಸ್ ಎ ಫೇಲ್ಯೂರ್ ಆಫ್ ಪೊಲೀಸ್ ಡಿಪಾರ್ಟ್ಮೆಂಟ್. ನನ್ನ ಸಹೋದ್ಯೋಗಿನ ಉಮೇಶ್ ಇದ್ದಾರೆ ಕ್ರೈಮ್ ಬ್ಯೂರೋ ಇಂದ. ಉಮೇಶ್, ವೆರಿ ಸ್ಯಾಡ್ ಪಾರ್ಟ್ ಅಂತ ಅನಿಸ್ತಾ ಇದೆ. ನಮಗೋಸ್ಕರ ಸೈನಿಕರು ದೇಶದಲ್ಲಿ ಹುತಾತ್ಮರಾಗ್ತಾರೆ, ಅಲ್ಲಿ ಹೋರಾಟವನ್ನ ಮಾಡಿಕೊಂಡು ನಾವು ಚೆನ್ನಾಗಿರಬೇಕು ಅಂತೇಳಿ ಇಲ್ಲಿ ಕೂತ್ಕೊಂಡು ಯಾರೋ ಘೋಷಣೆಯನ್ನ ಕೂಗಿದಾನೋ ಬಿಟ್ಟಿದಾನೋ ಅದನ್ನ ತನಿಖೆಯನ್ನ ಮಾಡಿ ಅಂತ ಪೊಲೀಸರಿಗೆ ಕೊಟ್ರೆ 90 ನೋಟಿಸನ್ನ 9 ತಿಂಗಳಿಂದ ಕೊಡ್ತಾ ಕೂತಿದ್ದಾರೆ. ರೂಲ್ಸ್ ಗೊತ್ತೇ ಇಲ್ವಾ ಪೊಲೀಸರಿಗೆ? FIR ಹಾಕಿ 90 ದಿನಗಳಿಗೆ ಚಾರ್ಜ್ ಶೀಟ್ ಹಾಕ್ಬೇಕಲ್ವಾ? ಇರೋದೇ ಅದೇ ಅಲ್ವಾ? ಅದನ್ನ ಯಾಕೆ ಫಾಲೋ ಮಾಡಿಲ್ವಂತೆ? ಅರುಣ್, ಈ ಪ್ರಶ್ನೆ ಖಂಡಿತವಾಗ್ಲೂ ಎದ್ದಿರುವಂಥದ್ದು. ಯಾಕೆಂದರೆ ರಾಜ್ಯಸಭಾ ಚುನಾವಣೆಯಲ್ಲಿ ಪಾಕ್ ಪರ ಘೋಷಣೆ ಕೂಗಿ ಸಂಬಂಧಪಟ್ಟ ಹಾಗೆ ಈಗಾಗಲೇ FIR ದಾಖಲು ಮಾಡ್ಕೊಂಡಿರುವಂಥದ್ದು. ಪೊಲೀಸರು ಕೂಡ ಸಂಬಂಧಪಟ್ಟ ಹಾಗೆ FIR ತನಿಖೆ ವೇಳೆಯಲ್ಲಿ ಪಾಕ್ ಪರ ಘೋಷಣೆ ಕೂಗಿರೋದು ಕನ್ಫರ್ಮ್ ಆಗಿದೆ. ಆದರೂ ಕೂಡ ಅದನ್ನು ತನಿಖೆ ಮುಂದುವರಿಸಂತ ಪೊಲೀಸರು ಚಾರ್ಜ್ ಶೀಟ್ ಹಾಕಿಲ್ಲ. ಇಲ್ಲಿವರೆಗೂ ಕೂಡ ಚಾರ್ಜ್ ಶೀಟ್ ಹಾಕ್ದೇನೆ ಸಮಯ ಕಳೀತಾ ಇರುವಂಥ ಕಾರಣ ಕೇಳಿದ್ರೆ ರಾಜ್ಯಸಭಾ ಸದಸ್ಯರೇನಿದ್ರು ಅವರಿಗೆ ಹಲವು ಬಾರಿ ನೋಟಿಸ್ ಕೊಟ್ಟಿರುವಂಥದ್ದು. ಅವರ ಹೇಳಿಕೆ ಕೂಡ ದಾಖಲು ಮಾಡ್ಕೋಬೇಕಾಗಿರುವಂಥದ್ದು. ದಾಖಲು ಮಾಡಿಕೊಂಡ ನಂತರವೇ ಅದನ್ನು ಸೇರಿಸಿ ಚಾರ್ಜ್ ಶೀಟ್ನಲ್ಲಿ ಇವರು ಚಾರ್ಜ್ ಶೀಟ್ ಹಾಕಬೇಕಾಗಿರುವಂಥದ್ದು ಪೊಲೀಸರು. ಆದರೂ ಕೂಡ ಆತ ವಿಚಾರಣೆಗೆ ಹಾಜರಾಗ್ತಾ ಇಲ್ಲ. ಪ್ರತಿ ಬಾರಿ ಯಾವುದೇ ನೋಟಿಸ್ ಕೊಟ್ಟರು ಡೋಂಟ್ ಕೇರ್ ಅನ್ನೋ ರೀತಿ ವರ್ತನೆ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲೇ ಪೊಲೀಸರು ಕೂಡ ಚಾರ್ಜ್ ಶೀಟ್ ಹಾಕ್ದೇನೆ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಸುಮ್ಮನಾಗಿರುವಂಥದ್ದು. ಸಾಮಾನ್ಯ ಪ್ರಕರಣಗಳಲ್ಲಿ ನೋಡೋದಾದರೆ ಒಂದು ಬಾರಿ ನೋಟಿಸ್ ಕೊಡ್ತಾರೆ, 2 ಬಾರಿ ನೋಟಿಸ್ ಕೊಡ್ತಾರೆ. 3ನೇ ಬಾರಿ ಏನಾದರೂ ವಿಚಾರಣೆಗೆ ಹಾಜರಾಗಿಲ್ಲ ಅಂದರೆ ಆ ಸಂದರ್ಭದಲ್ಲಿ ಅವರನ್ನು ನೇರವಾಗಿ ಬಂಧನ ಮಾಡುವಂಥ ಪೊಲೀಸರು. ಈ ಪ್ರಕರಣದಲ್ಲಿ ಇಷ್ಟು ದಿನ ಆದರೂ ಕೂಡ ಯಾಕೆ ಏನು ಆ್ಯಕ್ಷನ್ ತಗೊಂಡಿಲ್ಲ ಅನ್ನೋ ಪ್ರಶ್ನೆ ಕೂಡ ಇರುವಂಥದ್ದು. ಏನು ರಾಜಕೀಯ ವ್ಯಕ್ತಿ ಆಗಿದ್ರು, ಪ್ರಭಾವಿ ವ್ಯಕ್ತಿ ಅನ್ನೋ ಕಾರಣಕ್ಕೆ ಅವ್ರಿಗೆ ಬೇರೆ ಕಾನೂನು ಇರುತ್ತಾ ಅನ್ನೋ ಪ್ರಶ್ನೆ ಕೂಡ ಇರುವಂಥದ್ದು. ಈ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಮಾಡಿದರೆ ಅಂದರೆ ಇವರು ನೋಟಿಸ್ಗೆ ಉತ್ತರ ಕೊಡ್ತಾ ಇಲ್ಲ. ಅವ್ರ ವಿಚಾರಣೆಗೆ ಬಂದ ನಂತರವೇ ಅವ್ರ ಹೇಳಿಕೆ ದಾಖಲು ಮಾಡಿಕೊಂಡು ಆ ನಂತರದಲ್ಲೇ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬೇಕಾಗಿರೋ ಕಾರಣಕ್ಕಾಗಿ ಚಾರ್ಜ್ ಶೀಟ್ ತಡ ಆಗ್ತಾ ಇದೆ ಅನ್ನೋ ಮಾತನ್ನು ಹೇಳ್ತಾ ಇರುವಂಥದ್ದು. ಈ ಸಂಬಂಧಪಟ್ಟ ಹಾಗೆ ಮೇಲಧಿಕಾರಿಗಳ ಗಮನಕ್ಕೂ ತರಬೇಕಾಗಿರುವಂಥದ್ದು. ಮೇಲಧಿಕಾರಿಗಳ ಈ ಚಾರ್ಜ್ ಶೀಟು ಯಾಕೆ ಹಾಕಿಲ್ಲ ಅನ್ನೋದಕ್ಕೆ ಏನು ಉತ್ತರ ಕೊಡ್ತಾರೆ ಅನ್ನೋದು ಸದ್ಯಕ್ಕೆ ಕಾದು ನೋಡಬೇಕಾಗಿರುವಂಥದ್ದು. ಹೋಮ್ ಮಿನಿಸ್ಟ್ರು ಕೂಡ ಇದಕ್ಕೆ ಉತ್ತರ ಕೊಡಬೇಕಾಗುತ್ತೆ. ಅರುಣ್. ಓಕೆ ಉಮೇಶ್, ಮೇಲೆ ಮಾಹಿತಿಗೆ ಧನ್ಯವಾದಗಳು. ಬಿಳಿಯ ಬಟ್ಟೆಯ ಮುಂದೆ ಖಾಕಿ ಶರಣಾಗಿ ಹೋಗಿದೆ, ಅದರ ಹೊಣೆ ಬರಹ ಇದು. ಬಿಳಿಯ ಬಟ್ಟೆಯ ಮುಂದೆ ಖಾಕಿ ಕುಣಿತಾ ಇದೆ, ಅದರ ಪರಿಣಾಮ ಇದು. ಬಿಳಿಯ ಬಟ್ಟೆಯ ಮುಂದೆ ಏನು ನಡೆಯಲ್ಲ ಖಾಕಿದು. ಇದು ಹಣೆ ಬರಹ. ಪಾಕಿಸ್ತಾನದ ಪರ ಘೋಷಣೆ ಕೂಗಿದಾಗಲೂ ಈ ರೀತಿಯಾದಂಥ ವರ್ತನೆ ನಿಮ್ಮದು. ನೀವು ಹಾಕ್ಕೊಳ್ಳೋಕ್ಕೂ ಯೋಗ್ಯತೆ ಇಲ್ಲ ಅನಿಸುತ್ತೆ. ಖಾಕಿಯನ್ನು ತೆಗೆದಿಟ್ಬಿಡಿ, ಯೂನಿಫಾರ್ಮ್, ಬೇರೆ ಕೆಲಸಕ್ಕೆ ಹೋಗಿ, ಇಲ್ಲ ಬಿಳಿ ಬಟ್ಟೆ ಹಾಕ್ಕೊಳ್ಳಿ.